ಹಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಕ್ರಿಸ್ಮಸ್ನ ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ನಮ್ಮ ಕೊಂಕಣಿ ಭಾಷೆಯಲ್ಲಿ ನ್ಯೂರಿಯೋ ಅಂತ ಹೇಳ್ತೀವಿ, ಹಾಗೆಯೇ ಕನ್ನಡದಲ್ಲಿ ಕರ್ಜಿಕಾಯಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ರವಾನ ಫ್ರೈ ಮಾಡ್ತಿದ್ದೀನಿ. ಬಾಂಬೆ ರವಾವನ್ನು ಫ್ರೈ ಮಾಡ್ತಿದ್ದೀನಿ. ಈಗ ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡುವ. ಕ್ರಂಚಿ ಆಗಬೇಕು, ಅಷ್ಟರ ತನಕ ಫ್ರೈ ಮಾಡುವ. ಇನ್ನು ನಾನಿಲ್ಲಿ ಸ್ವಲ್ಪ ಎಳ್ಳು ತಗೊಂಡಿದ್ದೀನಿ. ನಿಮಗೆ ಬಿಳಿ ಎಳ್ಳು ಕೂಡ ತಗೊಳ್ಬಹುದು. ಇದನ್ನು ಕೂಡ ಚಂದ ಮಾಡಿ ರೋಸ್ಟ್ ಮಾಡುವ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಡ್ರೈ ಗ್ರೇಪ್ಸ್ ಅನ್ನು ಕೂಡ ತಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಕ್ಯಾಶ್ಯೂ ನಟ್ಸ್, ಬೇರೆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಆ್ಯಡ್ ಮಾಡಬಹುದು. ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಫ್ರೈ ಮಾಡ್ತಿದ್ದೀನಿ. ಇದು ಕೂಡ ಚಂದ ಮಾಡಿ ಫ್ರೈ ಮಾಡಬೇಕು. ಇಲ್ಲಿ ಕೊಬ್ಬರಿ ತುರಿ ಫ್ರೈ ಆಗಲಿ, ನಾವು ಹಿಟ್ಟಿಗೆ ರೆಡಿ ಮಾಡುವ. ಇಲ್ಲಿ ನಾನು ಮೈದಾ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ತಗೊಳ್ಳಿ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಪೌಡರನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಬೇಕಿಂಗ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಸೇರಿಸ್ಬೋದು. ಸ್ವಲ್ಪ 1 ಪಿಂಚ್ ಅಂತ ಹೇಳ್ತೀವಿ ನೋಡಿ, ಅಷ್ಟರಷ್ಟು ಸಕ್ಕರೆ ಆ್ಯಡ್ ಮಾಡಿ. ಅಂದರೆ ನಿಮ್ಮ ಎಷ್ಟು ಹಿಟ್ಟು ತಗೊಳ್ತೀರಿ ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡುವ. ಒಳ್ಳೇದು ಮಾಡಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೀರನ್ನು ಸೇರಿಸಿ. ಇನ್ನು ನಾವು ಇದರದ್ದು ಹಿಟ್ಟು ರೆಡಿ ಮಾಡುವ. ಚಪಾತಿಗೆ ಹೇಗೆ ರೆಡಿ ಮಾಡ್ತೀವಿ ಹಾಗೇನೆ ರೆಡಿ ಮಾಡಿದರೆ ಆಯಿತು.
ಈಗ ನೋಡ್ಬೋದು ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ, ತುಂಬ ಸಾಫ್ಟ್ ಆಗಿದೆ. ಇದನ್ನು ಹೀಗೇನೆ ಸ್ವಲ್ಪ ಹೊತ್ತು ಇಡುವ. ಈಗ ಇಲ್ಲಿ ಈಚೆಯಿಂದ ನಮ್ಮದು ತೆಂಗಿನ ತುರಿ ಕೂಡ ಫ್ರೈ ಆಗಿದೆ. ಇದಕ್ಕೆ ಈಗ ಫ್ರೈ ಮಾಡಿಟ್ಟಂತಹ ಎಲ್ಲದನ್ನು ಮಿಕ್ಸ್ ಮಾಡುವ. ಇದಕ್ಕೆ ನಾನೀಗ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಿದ್ದೇನೆ ಸ್ವೀಟಿಗೆ. ನಿಮಗೆ ಬೇಕಾದರೆ ಬೆಲ್ಲ ಕೂಡ ಹಾಕ್ಬೋದು. ಎಷ್ಟು ಸ್ವೀಟಿಗೆ ಸಕ್ಕರೆ ಬೇಕು ಅಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕಿ. ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ಇಲ್ಲಿ ನಾನು ಚಿಕ್ಕ ಚಿಕ್ಕ ಪೂರಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಅದು ಸೈಡಲ್ಲಿ ಅಲ್ಲೊಂದು ನೀವು ಕ್ಯಾಪ್ ನೋಡ್ಬೋದು, ಆ ಕ್ಯಾಪಲ್ಲಿ ಕಟ್ ಮಾಡಿ ಶೇಪ್ ಕೊಟ್ಟಿದ್ದೀನಿ. ಹೀಗೇನೆ ಎಲ್ಲದನ್ನು ಕೂಡ ಮಾಡಿದ್ರಾಯಿತು. ದೊಡ್ಡ ಚಪಾತಿ ಥರ ಲಾಟಿ ಮತ್ತು ಅದರಲ್ಲಿ ಶೇಪ್ ಕೊಟ್ಟರೆ ಆಗುತ್ತೆ. ನಿಮಗೆ ಚಪಾತಿ ಅಷ್ಟು ಅಂದರೆ ಚಿಕ್ಕದು ಪೂರಿ ಟೈಪ್ ಮಾಡಲಿಕ್ಕೆ ಆಗ್ತದಾದರೆ ಕೈಯಲ್ಲೇ ಲಾಟಿ ಮಾಡ್ಬೋದು. ಇಲ್ಲಿ ನೋಡಿ ಇಷ್ಟು ಈಸಿಯಲ್ಲಿ ಶೇಪ್ ಕೊಡ್ಬೋದು. ನಿಮಗೆ ಅದು ಸ್ಟಿಕ್ ಮಾಡಲಿಕ್ಕೆ ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಉಪಯೋಗಿಸ್ಬೋದು. ನಿಮಗೆ ರೆಡಿಮೇಡ್ ಮಿಷಿನ್ ಕೂಡ ಸಿಗುತ್ತೆ ಶೇಪ್ ಕೊಡಲಿಕ್ಕೆ. ಅದಕ್ಕಿಂತ ಇದು ಕೂಡ ತುಂಬ ಸುಲಭನೇ. ಇಲ್ಲಿ ನೋಡ್ಬೋದು ಎಷ್ಟು ಚಂದವಾಗಿ ಶೇಪ್ ಬಂದಿದೆ ಅಂತ. ಈಗ ನಾವು ಎಲ್ಲವನ್ನು ಕೂಡ ರೆಡಿ ಮಾಡುವ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಅಂತ ತಗೊಂಡಿದ್ದೀನಿ. ಇದರಲ್ಲಿ ಈಗ ಎಲ್ಲವನ್ನು ಫ್ರೈ ಮಾಡುವ.
ನಮ್ಮದು ಫೈನಲಿ ಕರ್ಜಿಕಾಯಿ, ಕೊಂಕಣಿಯಲ್ಲಿ ನ್ಯೂರು ಅಂತ ಹೇಳ್ತೀವಿ. ಸೊ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.